ವಿಜಯಲಕ್ಷ್ಮಿ ಕಿಚನ್ಗೆ ಸ್ವಾಗತ. ನಾವಿವತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ. ಅದಕ್ಕೆ ಬೇಕಾಗಿರೋದು 1-2 kg ಮೆಣಸಿನ್ಕಾಯಿ ಖಾರ ಇಲ್ಲದ್ದು ತೊಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಪಿನ್ನಿಂದ ಈ ರೀತಿಯಾಗಿ ಕೊಯ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಪಿನ್ನಿಂದ ಈ ರೀತಿಯಾಗಿ ಕೊಯ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಉಪ್ಪು ಇಷ್ಟು ತೊಗೊಂಡಿದ್ದೀನಿ. ಜೀರಿಗೆ ಒಂದು 4 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಮೆಂತ್ಯಕಾಳು ಒಂದು ಅರ್ಧ ಸ್ಪೂನು, ಉಪ್ಪು ಇಷ್ಟು ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಪಿನ್ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಸೀಳಬೇಕು. ಈ ರೀತಿಯಾಗಿ ಆಗುತ್ತೆ. ಈಗ ಇದನ್ನೆಲ್ಲ ಹುರ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಬಿಡೋಣ. ನೋಡಿ, ಮೆಂತ್ಯಕಾಳು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಮೆಂತ್ಯಕಾಳು, ಜೀರಿಗೆ ಎರಡನ್ನೂ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬಿಟ್ಟು ಮಿಕ್ಸಿ ಮಾಡಿ ಮೆಣಸಿನ್ಕಾಯಿಗೆ ಅದನ್ನು ಒಂದು ಸ್ವಲ್ಪ ಸವರಬೇಕು, ಜಾಸ್ತಿ ಸವರಬಾರ್ದು, ಉಪ್ಪು ಜಾಸ್ತಿ ಆಗುತ್ತೆ ಇಲ್ಲದ್ರೆ. ಜೀರಿಗೆ ಮೆಂತ್ಯಕಾಳು ಎರಡು ಬಿಸಿ ಆಗ್ತಾಯಿದೆ ಸ್ವಲ್ಪ. ಮಿಕ್ಸಿ ಮಾಡ್ಕೊಂಬಿಡೋಣ. ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಜೀರಿಗೆ ಪುಡಿ ಮಿಕ್ಸಿ ಮಾಡ್ಕೊಂಡಿರೋದು, ಉಪ್ಪನ್ನು ಎರಡನ್ನೂ ನಾನು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಕಲಿಸ್ಕೊಬೇಕು. ನೀಟಾಗಿ ಕಲಸಾದ್ಮೇಲೆ ನಾವು ಒಂದು ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಈ ರೀತಿ ಒಂದು ಸ್ವಲ್ಪ ಚಿಟಿಗೆಯಷ್ಟೇ, ಜಾಸ್ತಿ ಉಪ್ಪು ಹಾಕಬಾರ್ದು. ಹಿಂಗೆ ಸವರ್ಬಿಟ್ಟು ಹಿಂಗೆ ಇಡಬೇಕು. ಈ ರೀತಿಯಾಗಿ ಇದಿಷ್ಟು ಮೆಣಸಿನ್ಕಾಯಿ ಮಾಡ್ಕೊಂಬಿಟ್ಟು ರಾತ್ರಿ ಈ 2 kg ಮೆಣಸಿನ್ಕಾಯಿಗೆ 1.5 ಲೀಟ್ರ್ ಮೊಸರು ಹಾಕಿ ಮಜ್ಜಿಗೆ ಥರ ಮಾಡಿಬಿಟ್ಟು ಅದರಲ್ಲಿ ಎತ್ತಿ ನೆನೆಸಿ ಬೆಳಗ್ಗೆ ಒಣಗಾಕಬೇಕು. ಆ ರೀತಿ ಒಂದು 5 ದಿನ ಮಾಡಿದರೆ ಸಾಕು. ಚೆನ್ನಾಗಿ ಬಿಸಿಲಿದ್ರೆ ತುಂಬ ಚೆನ್ನಾಗಿ ಒಣಗುತ್ತೆ. ಒಂದು 5 ದಿನ ಮಜ್ಜಿಗೆನ ಇದರಲ್ಲಿ ರಾತ್ರಿ ನೆನೆ ಹಾಕಬೇಕು, ಬೆಳಗ್ಗೆ ಒಣಗಾಕಬೇಕು. ಆ ರೀತಿ ಮಾಡಿ 5 ದಿನ ಮಾಡಿ ಆಮೇಲೆ ಮಜ್ಜಿಗೆ ಹಾಕೋದೇ ಬೇಡ. ಅವು ಬೆಳ್ಳಗೆ ಚೆನ್ನಾಗೇ ಬರುತ್ತೆ. ಈ ರೀತಿಯಾಗಿ ಮಾಡಿದ್ದೀನಿ ನಾನು. ನೋಡಿ, ಈಗ ನಾನು
1 ಲೀಟ್ರಷ್ಟು ಮೊಸರು ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ನಾನು ತುಂಬಿದ್ದೀನಿ. ಜೀರಿಗೆ, ಮೆಂತ್ಯಕಾಳು, ಉಪ್ಪು ಎಲ್ಲ ತುಂಬಿಟ್ಟು ಇದಕ್ಕೆ ರಾತ್ರಿ 1 ಲೀಟ್ರ್ ಅಷ್ಟು ಮೊಸರು ಹಾಕ್ಬಿಟ್ಟು ಇವನ್ನೆಲ್ಲ ಕಲಿಸ್ಬೇಕು. ಈ ರೀತಿ ಕೆಳಗೆ ಮೇಲೆ ಮಾಡಿಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ನಾವು ರಾತ್ರಿ ಎಲ್ಲ ಈ ರೀತಿಯಾಗಿ ಕಲಸಿ ಮುಚ್ಚಿಟ್ಬಿಡಬೇಕು. ಬೆಳಗ್ಗೆ ಎದ್ದು ಕೂಡಲೇ ನಾವು ಇನ್ನೊಂದು ರೀತಿ ಈ ರೀತಿ ಮಿಕ್ಸ್ ಮಾಡಿ ಈ ರೀತಿ ನಾವು ಬಟ್ಟೆ ಮೇಲಾಯಿತು, ಇಲ್ಲ ಅಂದರೆ ಈ ರೀತಿಯಾಗಿ ದೊಡ್ಡ ಪರಾತದಲ್ಲಾಯಿತು, ದಿನ ಒಂದು ಬಟ್ಟೆ ಮೇಲೆ ಈ ರೀತಿ ಒಣಗಿಸ್ಕೊಂಡು ಇಟ್ಕೋಬೇಕು. ಈ ರೀತಿಯಾಗಿ ನಾವು 5 ದಿನ ಮಾಡಬೇಕು. ಗಟ್ಟಿ ಮೊಸರು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತದೆ, ಇಲ್ಲ ಅಂದರೆ ಮಜ್ಜಿಗೆನೂ ಕೂಡ ಹಾಕೋಬೋದು. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಐದು ದಿನ ಮಾಡಿದರೆ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿಯಾಗಿರುತ್ತೆ. ನೋಡಿ ಫ್ರೆಂಡ್, ಈ ರೀತಿಯಾಗಿ ನಾವು ಒಣಗಾಕಬೇಕಾಗುತ್ತೆ. ಬಿಸಿಲಿಗೆ ಒಣಗಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಹೇಳಿದ್ನಲ್ವ, ಈಗ 5 ದಿನ ಮೊಸರು ಹಾಕ್ಬಿಟ್ಟು ಕಲಸಿ ನೈಟ್ ಕಲಿಸ್ಬಿಟ್ಟು ಬೆಳಗ್ಗೆ ಒಣಗಾಕ್ತಾ ಬರಬೇಕು. ಆ ರೀತಿ ಒಣಗಾಕ್ತಾ ಬಂದಮೇಲೆ ಈ ರೀತಿ ಆಗಿ ನೋಡಿ, ಈ ರೀತಿಯಾಗಿ ಒಣಗಿರಬೇಕು. ಈಗ ನಾವು ಇದನ್ನು ನೋಡ್ತಾ ಇದ್ದೀರಿ. ಈಗ ಇದನ್ನು ನಾವು ಎಣ್ಣೆಯಲ್ಲಿ ಕರಿಯೋಣ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಇವಾಗ ನಾವು ಮಜ್ಜಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಡಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ಚೆನ್ನಾಗಿ, ಇಲ್ಲಿದ್ರೆ ಒತ್ತೋಗ್ಬಿಡುತ್ತೆ. ನೋಡಿ ಫ್ರೆಂಡ್, ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿಯಾಗಿದೆ. ನಾವು ಈ ರೀತಿ ಎಣ್ಣೆಯಲ್ಲಿ ಕರೆದ್ರೆ ಚೆನ್ನಾಗಿ ಬರುತ್ತೆ. ಕಡಿಮೆ ಉರಿಯಲ್ಲೇ ನಾವು ಕರಿಬೇಕಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.